ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಿನ್ನೆ ಮೇಷರಾಶಿ, ಸಿಂಹರಾಶಿ, ಧನುರಾಶಿ ಅವರಿಗೆ ಅಗ್ನಿಯ ಸಂಬಂಧವನ್ನು ಬೆಳೆಸಿ ಅಂತ ಹೇಳಿದೆ. ಯಾಕಂದರೆ ಅವರೆಲ್ಲ ಅಗ್ನಿ ತತ್ವದವರು. ಇವತ್ತು ಭೂಮಿ ತತ್ವದ ರಾಶಿಯವ್ರ ಬಗ್ಗೆ ನಾವು ಮಾತಾಡ್ತೀವಿ. ಭೂಮಿ ತತ್ವ ರಾಶಿಯವರು ಯಾರ್ಯಾರು? ಋಷಭ, ಕನ್ಯಾ ಮತ್ತು ಮಕರ. ಋಷಭ ರಾಶಿಯವರು, ಕನ್ಯಾ ರಾಶಿಯವರು, ಮಕರ ರಾಶಿಯವರು ಈ ಮೂರೂ ಜನಗಳು ಕೂಡ ಭೂತತ್ವವನ್ನು ಹೊಂದಿರತಕ್ಕಂಥವ್ರು. ಅಂದ್ರೇನು? ಭೂಮಿಯ ಜೊತೆ ಸಂಬಂಧ ಹೊಂದಿರತಕ್ಕಂಥವ್ರು. ಅಲ್ಲಿಗೆ ಈ ಲೆಕ್ಕಾಚಾರಗಳು ಒಂದು ರಾಶಿಯಿಂದ ಒಂದು ರಾಶಿಗೆ ವಿಶೇಷವಾದಂತಹ, ವಿಭಿನ್ನವಾದಂತಹ ತತ್ವಗಳನ್ನು ಒಳ್ಕೊಂಡಿದ್ದಾಗ ನಮ್ಮಲ್ಲಿ ಆ ಭೂಮಿ ಸಂಬಂಧಪಟ್ಟಂಥ ಗುಣಗಳು ನಮ್ಮಲ್ಲಿ ಯಥೇಚ್ಛವಾಗಿ ಕಾಣಿಸಲ್ಪಡುತ್ತವೆ ಅಂದರೆ ಅದು ಅನುಭವ ಆದಾಗ ಮಾತ್ರ ಗೊತ್ತಾಗತ್ತೆ. ಅದೇನು ಬೋರ್ಡ್ ಹಾಕೊಂಡಿರಲ್ಲ, ನೀನು ಭೂಮಿ ತತ್ವ, ನೀನು ಅಗ್ನಿ ತತ್ವ, ನೀನು ಜಲತತ್ವ ಅಂತ. ಆದರೆ ಆ ಬುದ್ಧಿಗಳಿದೆಯಲ್ಲ, ಆ ಗುಣಗಳಿದೆಯಲ್ಲ, ಅದು ನಮ್ಮಲ್ಲಿ ಬಹಳ ಮುಖ್ಯವಾಗಿ ವ್ಯಕ್ತವಾಗ್ತಿರ್ತದೆ. ಇವತ್ತು ಯಾವುದೇ ಆದಂತಹ ಒಂದು ನಡೆ ನುಡಿ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ವ್ಯತ್ಯಾಸಪೂರ್ವಕವಾಗಿದೆ ಅಂತಂದರೆ ನಾವು ಅದನ್ನು ಒಪ್ಕೊಳ್ಳೇಬೇಕು. ಭಾಳ ಜನ ಒಪ್ಕೊಳ್ಳಲ್ಲ ಅದನ್ನು. ನಾವೆಲ್ಲ ಮನುಷ್ಯರು, ನಾವೆಲ್ಲ ಒಂದೇ ಧರ್ಮ, ನಮ್ದೆಲ್ಲ ಒಂದೇ ಜಾತಿ, ನಮ್ದೆಲ್ಲ ಒಂದೇ ಗುಣ ಅಂತಾರೆ. ಆದರೆ ಅವ್ರು ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ. ಜಾತಿನಿಂದನೇ ಮಾಡ್ತಾರೆ, ಧರ್ಮನಿಂದನೇ ಮಾಡ್ತಾರೆ, ಸಪ್ರೇಟ್ ಮಾಡ್ತಾರೆ. ಅವ್ರು ಸೇರಿಲ್ಲ ಇವ್ರು ಅಂತ ಹೇಳ್ತಾರೆ, ನಾನೇ ಸರಿ ಅಂತಾರೆ. ಮಾತಾಡ್ಬೇಕಾದ್ರೆ ಸಮಾನತೆ, ನಡ್ಕೋಬೇಕಂದಾಗ ಅತಂತ್ರ. ಇದು ಕಲಿಯುಗದ ಪ್ರಾರಬ್ಧ ಕರ್ಮವೋ ಅಥವಾ ಜನ್ಮ ಪ್ರಾರಬ್ಧ ಕರ್ಮವೋ ಅಂದರೆ ಅದು ಯಾವುದೂ ಅಲ್ಲ. ಪ್ರಕೃತಿ ನಮಗೆ ಜೊತೆ ಹೊಂದಾಣಿಕೆ ಮಾಡತಕ್ಕಂತಹ ಗುಣನಡತೆಗಳು ನಮ್ಮಲ್ಲಿ ಒಂದು ರಾಶಿಯಿಂದ ಒಂದು ರಾಶಿ, ಒಂದು ಲಗ್ನ ಒಂದು ಲಗ್ನಕ್ಕೆ ವಿಭಿನ್ನವಾದಂತಹ ಗುಣನಡತೆಗಳನ್ನು ನಮ್ಮ ಜನ್ಮತಃ ಕೊಟ್ಟಿರೋದ್ರಿಂದ ನಮ್ಮಲ್ಲಿ ಆ ಥರ ಬದಲಾವಣೆಗಳಾಗ್ತದೆ. ಮಾತು ಯಾಕೆ ಮಾತಾಡ್ತೀವಿ? ಎಲ್ಲ ಸಮಾನತೆ, ಎಲ್ಲ ಧರ್ಮ ಒಂದೇ ಅಂತ ಯಾಕೆ ಮಾತಾಡ್ತೀವಿ ಅಂದರೆ ಅಲ್ಲಿ ಯಾವುದೋ ಒಂದು ಕೆಲಸ ಆಗಬೇಕು, ಅಥವಾ ಸ್ವಾರ್ಥ ಸಾಧನೆಗೋ ಅಥವಾ ಇನ್ಯಾವುದೋ ಒಂದು ಕೆಲಸ ಆಗಬೇಕು, ಅಲ್ಲಿ ಮಾತಾಡ್ಬಿಟ್ಟಿರ್ತೀವಿ. ಆದರೆ ನಡ್ಕೊಳ್ಳೋದು ಬೇರೆ ರೀತಿ. ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ ಇವತ್ತು ಆಗಿರೋದ್ರಿಂದ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ತಲೆ ಕೆಡಿಸ್ಕೊಳ್ಳೋದಕ್ಕೆ ಒಬ್ಬರದು ಒಂದು ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳು, ಒಬ್ಬೊಬ್ರದ್ದು ಒಂದು ವಿಭಿನ್ನವಾಗಿರ್ತಕ್ಕಂಥ ಗುಣಗಳು ಇರೋದ್ರಿಂದ ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಏನೋ ನಡೀತಾ ಅದು ನೋಡ್ಬಿಟ್ಟು ಆ ಟೈಮ್ ಒಂದು 2 ದಿನ ಮಾತಾಡ್ತಾರೆ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ, ಮರ್ತೋಗ್ಬಿಡ್ತಾರೆ. ಇದಿಷ್ಟೇ ಹಣೆ ಬರ, ಪ್ರಪಂಚ ಹಣೆ ಬರೋಣ ಇಷ್ಟು ಅಂತ ಮರ್ತೋಗ್ಬಿಡ್ತಾರೆ. ಇವತ್ತು ನೋಡಿ, ಒಂದೊಂದು ಮನೆಯಲ್ಲೂ ಕೂಡ ಎಂತೆಂಥ ನರಕವನ್ನು ಅನುಭವಿಸ್ತಾ ಇದ್ದೀವಿ ಹೆಲ್ತ್ ವಿಚಾರದಲ್ಲಿ. ಇವತ್ತು ಹೆಲ್ತ್ ಕಾನ್ಷಿಯಸ್ ಯಾಕೆ ಇರಬೇಕು ಅನ್ನೋದು ಕರೋನಾ ವೈರಸ್ ಬಂದ ಮೇಲೆ ಗೊತ್ತಾಗಬೇಕು ಅಂತಲ್ಲ. ನಮ್ಮ ಆಯುರ್ವೇದ ಶಾಸ್ತ್ರ ಇಂದಿನಿಂದನೂ ಹೇಳ್ತಾ ಬರ್ತಾ ಇದೆ. ವಾತ, ಪಿತ್ತ, ಕಫ ಸಮಭಾಗದಲ್ಲಿ ಬ್ಯಾಲೆನ್ಸ್ ಆಗಿರಬೇಕು. ಒಬ್ಬೊಬ್ಬರು ದೇಹ ಒಂದೊಂದಿಂದ ಉತ್ಪತ್ತಿಯಾಗಿದೆ, ಅದನ್ನು ಸರಿಯಾದ ಸಮಯಕ್ಕೆ ಚೆಕಪ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ನಮ್ಮ ಕಷ್ಟ ಬರೋವರೆಗೂ ನಾವು ದೇವಸ್ಥಾನಕ್ಕೆ ಹೋಗಲ್ಲ, ಕಷ್ಟ ಬರೋವರೆಗೂ ಜಾತಕ ತೆಗೆದು ನೋಡಲ್ಲ, ಹಂಗೆ ಕಾಯಿಲೆ ಬರೋವರೆಗೂ ನಾವು ಯಾವ ಡಾಕ್ಟರ್ ನೋಡಲ್ಲ. ಅದಕ್ಕೆ ದೊಡ್ಡವರು ಹಿಂದೆ ಹೇಳ್ತಿದ್ರು, ಆಹಾರ ಬಲ್ಲವನಿಗೆ ರೋಗವಿಲ್ಲ. ಏನದರ ಅರ್ಥ? ಇವತ್ತು ಇದು ಎಷ್ಟೋ ಜನ ಪಾಲನೆ ಮಾಡಿ ಗೆದ್ದು ಬಿಟ್ಟಿದ್ದಾರೆ. ಅವ್ರ ಹತ್ರ ಕೇಳಿ ತಿಳ್ಕೊಬೇಕು ನೀವು. ಆಹಾರ ಬಲ್ಲವನಿಗೆ ರೋಗವಿಲ್ಲ. ಅದು ಎಂಥ ವೈರಸ್ಸನ್ನು ಬರಲಿ, ಕರೋನಾ ಅಲ್ಲ, ಅವ್ರ ಅಪ್ಪ ಕರೋನಾ ಬರಲಿ, ತಟ್ಟೋದಿಲ್ಲ ಅವ್ರಿಗೆ. ಯಾಕಂದರೆ ಅವನಿಗೆ ಗೊತ್ತು ಯಾವ್ಯಾವ ಸೀಸನ್ನಲ್ಲಿ, ಯಾವ್ಯಾವ ವರ್ಷದಲ್ಲಿ, ಯಾವ್ಯಾವ ಕಾಲದಲ್ಲಿ ಯಾವ ರೀತಿ ಆಹಾರಗಳು ತಗೊಳ್ಬೇಕು ಅಂತ. ಪ್ರಕೃತಿ ನಮ್ಗೆ ಎಲ್ಲವನ್ನೂ ಕೊಟ್ಟಿದೆ ನೋಡಿ. ಹಿಂದೆ ಕಲ್ಲಂಗಡಿ ಹಣ್ಣು ಕೊಟ್ಟಿತ್ತು, ಎಷ್ಟು ಜನ ತಿಂದ್ರಿ? ಕಲ್ಲಂಗಡಿ ಸೀಸನ್ ಮುಗಿತಾ ಬಂತು. ಈಗ ಮಾವು ಬಂದಿದೆ, ಮಾವನ್ನ ಎಷ್ಟು ಜನ ಸೇವನೆ ಮಾಡ್ತೀರಿ? ಈ ಥರ ಹಲವಾರು ಸೀಸನ್ಗಳಲ್ಲಿ ಹಲವಾರು ಹಣ್ಣುಗಳನ್ನು ಪ್ರಕೃತಿ ಯಾಕೆ ಕೊಡ್ತದೆ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಂರಕ್ಷಣೆ ಮಾಡ್ಕೊಳ್ಳಿ, ಅದನ್ನು ಬೆಳೆಸ್ಕೊಳ್ಳಿ ಅಂತ. ಆದರೆ ನಾವೇನು ಮಾಡ್ತೀವಿ? ಕಾಯಿಲೆ ಬಂದ ಮಾತ್ರ ಹಣ್ಣು ತಿಂತೀವಿ ಅಲ್ವೇನಮ್ಮ? ಇದರಿಂದ ಕಾಯಿಲೆ ಬರೋದಕ್ಕಿಂತ ಮುಂಚೆ ಹಿಂಗೆಲ್ಲ ಸೀಸನ್ ವೈಸ್ ತಿನ್ಕೊತ ಬಂದರೆ ಇದನ್ನೇ ನಾವು ಆಹಾರ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳೋದು. ಅವ್ನಿಗೆ ಗೊತ್ತಿರ್ತದೆ ಯಾವಾಗ ಏನು ತಿನ್ನಬೇಕು ಅಂತ ಗೊತ್ತಿರ್ತದೆ. ನಾವು ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು, ಏನು ಆಳು ಮೂಳು 24 ಗಂಟೆ ಅನ್ನ ತಿನ್ಕೊಂಡು ಕೂತಿರೋದು, ಆಳು ಮೂಳು ತಿನ್ಕೊಂಡು ಕೂತಿರೋದು, ಇವೆಲ್ಲ ಕಂಡೀಷನ್ಗಳನ್ನ ನಾವು ಮಾಡ್ಕೊಂಡು ಬಂದಾಗ ಏನಾಗ್ತದೆ? ಪ್ರಕೃತಿ ನಮಗೆ ಮುನಿತದೆ. ಯಾಕಂದ್ರೆ ನಮ್ಮ ಒಳಗಡೆ ಒಂದು ಪ್ರಕೃತಿ ಇದೆ, ಅದನ್ನೇ ನಾನು ಹೇಳಿಕೊಟ್ಟಿದ್ದೀನಿ ಇವತ್ತು. ನಮ್ಮ ಒಳಗಡೆ ಒಂದು ಪ್ರಕೃತಿ ಇದೆ, ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಆ ಪಂಚಭೂತ ತತ್ವಗಳೇ ನವಗ್ರಹಗಳು. ಅದನ್ನು ಹೇಳ್ಕೊಡ್ತೀನಿ. ನವಗ್ರಹಗಳಿಗೂ ಪಂಚಭೂತಗಳಿಗೂ ಏನು ಸಂಬಂಧ ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು, ನಕ್ಷತ್ರ ಬಗ್ಗೆ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ರಾಶಿ ಬಗ್ಗೆ ಮಾತಾಡಿದಾಗ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ.
ಯಾಕಂದರೆ ಯಾವ್ಯಾವ ತತ್ವಗಳು ಒಳಗೊಂಡಿದೆ ಅಂತಂದರೆ ನಿಮ್ಗೆ ಅರ್ಥ ಆಗ್ತದೆ, ಯಾವ್ಯಾವ ತತ್ವಗಳು ನಾವು ಒಳಗೊಂಡಿದ್ದೀವಿ, ನಾವು ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗ್ತದೆ. ಕೊನೆಯ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ, ಕೊನೆಯ ಭಾಗದಲ್ಲಿ ಪರಿಹಾರ ಹೇಳ್ಕೊಡ್ತೀನಿ ನೋಡಿ. ಇವತ್ತು ವೃಷಭ ರಾಶಿಯವರು, ಕನ್ಯಾ ರಾಶಿಯವರು ಮತ್ತು ಮಕರ ರಾಶಿಯವರು ಭೂಮಿ ಸಂಬಂಧಪಟ್ಟಂಥ ತತ್ವ ಉಳ್ಳವರು ಅಂದಾಗ ನೀವು ಭೂಮಿ ಜೊತೆ ಸಂಬಂಧವನ್ನು ಮಾಡಬೇಕು. ಇಲ್ಲ ನಾವು ಭೂಮಿ ಮೇಲೆ ಇದ್ದೀವಿ ಅಂತಂದರೆ ಅದು ಆಗಲ್ಲ. ಅದಕ್ಕೆ ಈ ವಾರದ ಕೊನೆ ಎಪಿಸೋಡ್ ನೋಡ್ಬೇಕು ನೀವು. ನಾವು ಯಾರು, ನಾವು ಹೆಚ್ಚಾಗಿ ಯಾವ ತತ್ವಕ್ಕೆ ಒಳಪಟ್ಟಿದ್ದೀವಿ, ಆ ತತ್ವದಾಗ್ತಕ್ಕಂಥ ಅನಾಹುತಗಳು ಏನು ಅನ್ನೋದನ್ನು ಈ ವಾರ ಶುಕ್ರವಾರದ ಕಾರ್ಯಕ್ರಮ ಹೇಳ್ಕೊಡ್ತೀನಿ. ಯಾಕಂದರೆ ಒಂದೊಂದು ಪಾಯಿಂಟ್ಗಳನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಯಾರು, ನಾವೇನು ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು ಯಾವುದು, ನಮ್ಮಲ್ಲಿರ್ತಕ್ಕಂಥ ಕಲ್ಮಶಗಳು ಯಾವುದು, ನಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಯಾವುದು, ಅದನ್ನು ಹೇಗೆ ತೆಗಿಬೇಕು, ಪಾಸಿಟಿವ್ ನಾವು ಹೇಗೆ ಇನ್ಕ್ಲೂಡ್ ಮಾಡ್ಕೋಬೇಕು, ಅದನ್ನು ಯಾಕೆ ನಡ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗ್ತದೆ. ಅದು ನಮಗೆ ಗೊತ್ತಿಲ್ಲದಿರೋದ್ರಿಂದ ನಾವು ಹಲವಾರು ಅನಾಹುತಗಳಿಗೆ ನಾವು ಬೀಳ್ತಾ ಇದ್ದೀವಿ. ಅದರಿಂದ ಇದೆಲ್ಲ ನೋಡ್ಕೋಬೇಕು. ಅದರಲ್ಲಿ ವಿಶೇಷವಾಗಿ ವೃಷಭ ರಾಶಿಲಿರ್ತಕ್ಕಂಥವ್ರು ಒಂದು ಸ್ವಲ್ಪ ಕರುಣೆಯ ದಯಾ ದಾಕ್ಷಿಣ್ಯವನ್ನು ತೋರಿಸ್ತಾರೆ. ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ವೃಷಭ ರಾಶಿ ಇರ್ತಕ್ಕಂಥವ್ರು ಸ್ವಲ್ಪ ಕರುಣೆ ದಯಾ ದಾಕ್ಷಿಣ್ಯ ತೋರಿಸ್ತಾರೆ. ಇದು ಲಗ್ನ ಕೂಡ ಅನ್ವಯ ಆಗ್ತದೆ. ನಾನು ಆಗ ಹೇಳಿದ್ದೀನಿ, ಈ ಪಂಚಭೂತ ತತ್ವಗಳನ್ನು ನಾವು ಅಳವಡಿಕೆ ಮಾಡ್ಕೋಬೇಕು ಅಂದಾಗ ರಾಶಿ 50%, ಲಗ್ನ 50%. ಅರ್ಥ ಆಯ್ತೇನಮ್ಮ? ಯಾಕಂದರೆ ರಾಶಿ ಅಂದಾಗ ಭವಿಷ್ಯಕ್ಕೆ ಸಂಬಂಧಪಟ್ಟಾಗ ಬರೀ 10% ಅಂತ ನಾನು ಹೇಳಿದ್ದೀನಿ. 10% ಮಾತ್ರ ಅನ್ವಯ ಆಗ್ತಕ್ಕಂಥದ್ದು. ಆದರೆ ಪಂಚಭೂತಗಳನ್ನು ಅಳವಡಿಸ್ಕೋಬೇಕು ಅಂದಾಗ ಇದಕ್ಕೆ 50, ಅದಕ್ಕೆ 50, ಇದು ಇನ್ಕ್ಲೂಡ್ ಮಾಡ್ಕೋಬೇಕು. ಅಲ್ಲಿಗೆ ವೃಷಭ ರಾಶಿ, ವೃಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸ್ವಲ್ಪ ಕರುಣೆಯ ದಯಾ ದಾಕ್ಷಿಣ್ಯನ ತೋರಿಸ್ತಾರೆ. ಸ್ವಲ್ಪ ಲ್ಯಾವಿಶು ಲಕ್ಸುರಿಯಾಗಿರಬೇಕು, ಹೀಗಿರ್ಬೇಕು ಅಂತ ಕನಸನ್ನು ಕಾಣ್ತಾರೆ. ಯಾಕಂದರೆ ಅದು ಶುಕ್ರನ ಮನೆ. ಶುಕ್ರ ಅಂದ್ರೆ ಹಾಗೆ ಅಲ್ವಾ, ಎಲ್ಲ ಗೊತ್ತಲ್ವ ನಿಮಗೆ. ಅದೇ ನೀವು ಕನ್ಯಾ ರಾಶಿ ತಗೊಂಡಾಗ ಅಲ್ಲೇನು ಮಾಡ್ತಾರೆ ಅಂದರೆ ನಮ್ಮ ಕೆಲಸನೂ ಆಗಬೇಕು, ಇನ್ನೊಬ್ರ ಕೆಲಸನೂ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕಂದರೆ ಅಲ್ಲಿ ವ್ಯವಹಾರ ಚತುರತೆ ಇರ್ತದೆ. ಗಿವ್ ಆ್ಯಂಡ್ ಟೇಕ್, ನಮಗೆ ಕೊಡೋದು ತಗೊಳ್ಳೋದು, ಆ ಒಂದು ಲೆಕ್ಕಾಚಾರ ಇರ್ತದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಎಮೋಷನಲ್ಲು ಅದು ಇದು ಭಾವನೆಗಳಿಲ್ಲ, ಓನ್ಲಿ ಕಮರ್ಷಿಯಲ್, ಈ ಥರ ಇರ್ತದೆ. ಅದೇ ಮಕರ ರಾಶಿ, ಮಕರ ಲಗ್ನದಲ್ಲಿ ತಗೊಂಡಾಗ ನಮ್ಮ ಕೆಲಸ ನಮಗಾಗಲಿ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ನೋಡಿ ಎಷ್ಟೊಂದು ವ್ಯತ್ಯಾಸ ಇದೆ. ಯಾಕಂದ್ರೆ ಶನಿ ಭಗವಾನ್ ಇದ್ದಾನೆ, ಅವನಿಂದ ತಲೆನೇ ಕೆಡಿಸ್ಕೊಳ್ಳಲ್ಲ. ಅರ್ಥ ಆಯ್ತಲ್ವಾ? ಈ ರೀತಿ 3 ರಾಶಿ 3 ಗುಣಗಳು ಅಂತ ಲೆಕ್ಕ ಬಂದಾಗ ನಾವು ಅದ್ರ ಜೊತೆಗೆ ಒಂದು ಭೂತತ್ವ ಬೇರೆ ಇದೆ, ಅದರದ್ದು ಗುಣಗಳು ಇದ್ದಾವೆ ಅಂತಂದಾಗ ಈ ರಾಶಿಯವರೆಗೆ ನೆಲ ಭೂಮಿಯ ಸಂಬಂಧ ಯಥೇಚ್ಛವಾಗಿರ್ತದೆ. ನೆಲ ಭೂಮಿಯ ಸಂಬಂಧ ಯಥೇಚ್ಛವಾಗಿರ್ತದೆ ಅಂದ್ರೇನು? ಅದ್ರ ಜೊತೆಗೆ ಮಣ್ಣಿನ ಸಂಬಂಧ ಇರ್ತದೆ ಅಂತ ಅರ್ಥ. ಅಲ್ಲಿಗೆ ನೆಲ ಭೂಮಿ ಮಣ್ಣಿನ ಸಂಬಂಧ ಭೂತತ್ವದವರೆಗೆ ಇರುತ್ತೆ ಅಂತಂದಾಗ ಏನಾಗ್ತದೆ? ನಾನು ಯಾಕೆ ಹೇಳಿದಾಗ ಈ 3 ರಾಶಿ ಲೆಕ್ಕ ತಗೋಬೇಕು ನೀವು. ಯಾವುದು? ಈ 3 ರಾಶಿಯವರು ವೃಷಭ, ಕನ್ಯಾ ಮತ್ತು ಮಕರ, ಈ 3 ರಾಶಿಯವ್ರನ್ನ ಈ ಭೂತತ್ವ ಸಂಬಂಧಪಟ್ಟ ಲೆಕ್ಕ ತಗೊಂಡಾಗ ಒಬ್ಬೊಬ್ಬರಲ್ಲೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಕ್ಯಾರೆಕ್ಟರ್ಗಳು ನೋಡ್ಬೋದು. ಇಲ್ಲಿ ಭೂತತ್ವ ಅಂತಕ್ಕಂಥ ಸಂಬಂಧ ಈ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿಯವರಿಗೆ ಇದೆ ಅಂತಂದಾಗ ಅಲ್ಲಿ ಕೆಲವೊಂದು ಗುಣನಡತೆಗಳನ್ನು ನೋಡ್ಬೋದು. ಅದು ಮಣ್ಣಿನ ಗುಣವೋ ಅಥವಾ ರಾಶಿಯ ಗುಣವೋ ನೀವು ನಿರ್ಧಾರ ಮಾಡ್ಕೊಳ್ಳಿ. ಯಾಕಂದರೆ ಹೇಳೋದಷ್ಟೇ ನಮ್ಮ ಕೆಲಸ. ಕೆಲವೊಂದು ಅನುಭವ ಆಗೋವರೆಗೂ ಈ ರಾಶಿಯವರು ನಂಬೋದೇ ಇಲ್ವಂತೆ. ಯಾಕಂದರೆ ತಮ್ಮಲ್ಲೇ ಒಂದು ಎಮೋಷನ್ ಇರ್ತದೆ, ತಮ್ಮಲ್ಲಿ ಒಂದು ಕರುಣೆ ಇರ್ತದೆ, ತಮ್ಮಲ್ಲೊಂದು ಕಮರ್ಷಿಯಲ್ ಮೆಂಟಾಲಿಟಿ ಇರ್ತದೆ, ಕೆಲವರಿಗೆ ಸ್ವಾರ್ಥ ಇರ್ತದೆ. ನಾನು ಆಗಲೇ ವಿಂಗಡಿಸಿ ಹೇಳಿದೆ ನಿಮಗೆ. ಅಲ್ಲಿಗೆ ಒಂದೊಂದು ರಾಶಿಯವರ ಲೆಕ್ಕಾಚಾರಗಳಲ್ಲೂ ಕೂಡ ಒಂದೊಂದು ಗ್ರಹ ನಿಯಂತ್ರಣ ಇದೆ ಅಂತಂದಾಗ ಆ ಗ್ರಹದ ಜೊತೆಗೆ ಭೂಮಿಯ ಸಂಬಂಧ ಸಂಯೋಗ ಆಗಿರ್ತದೆ. ಅಲ್ಲಿಗೆ ಆ ಗ್ರಹ ಜೊತೆಗೆ ಭೂಮಿಯ ಸಂಬಂಧ ಆಯಿತು ಅಂದಾಗ ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ನಾವು ಭಾಳ ವಿಶೇಷವಾಗಿ ವಿಶ್ಲೇಷಣೆ ಮಾಡ್ಬೋದು. ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಕೆಲವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಂಬಿಕೆ ಇರೋದಿಲ್ಲ. ಅದು ಅವ್ರಿಗೆ ನಂಬಿಕೆ ಬರೋ ತನಕ ಅದನ್ನು ಒಪ್ಕೊಳ್ಳೋಕ್ಕೂ ಅವ್ರು ಸಿದ್ಧ ಇರೋದಿಲ್ಲ. ಅದು ಕೆಲವು ಟೈಮಲ್ಲಿ ಬಹಳ ಒಳ್ಳೆಯದು ಅಂತಂದ್ರೂ ಕೂಡ ಕೆಲವು ಟೈಮಲ್ಲಿ ಸಂಬಂಧಗಳು ಚಿದ್ದಾಗೋದಕ್ಕೆ ಬಹಳ ಮುಖ್ಯವಾದ ಕಾರಣ ಆಗ್ತದೆ. ನೋಡಿ, ನಾನು ನಂಬಲಿಲ್ಲ, ನಾನು ನಂಬಿ ನಾನು ಕೊಡಲಿಲ್ಲ, ಅಲ್ಲಿಗೆ ನಮ್ಮ ರಕ್ತ ಸಂಬಂಧ ಇಷ್ಟೇನಾ, ಆ ರಕ್ತ ಸಂಬಂಧಕ್ಕೆ ಒಂದು ಒಳ್ಳೆ ವ್ಯಾಲ್ಯೂ ಕೊಡಲಿಲ್ವಲ್ಲ, ಅದು ನಂಬಲೇ ಇಲ್ವಲ್ಲ ಅಂತಕ್ಕಂಥದ್ದು ಬರ್ತದೆ. ಎಷ್ಟೋ ಕುಟುಂಬ ನಡೆದಿದೆಯಲ್ಲಮ್ಮ ಇದು. ಅಲ್ಲಿಗೆ ಕೆಲವು ವಿಚಾರಗಳನ್ನು ನಾವು ಮನಸ್ಸಲ್ಲಿಟ್ಕೊಂಡು ಒಬ್ಬರನ್ನ ಕಾಪಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದ್ರೂ ಕೂಡ ಎಲ್ಲವನ್ನೂ ಹೇಳಿಬಿಡುವಂಥ ಕೆಲವು ಕ್ಯಾರೆಕ್ಟರ್ಗಳಿದ್ದಾವೆ ತುಂಬ. ಅದರಿಂದ ಎಷ್ಟೋ ಅನಾಹುತಗಳು ಆಗೋಗಿದ್ದಾವೆ. ಆದರೆ ಇಲ್ಲಿ ಹಾಗಲ್ಲ, ಇವರು ರಹಸ್ಯಗಳನ್ನ ಕಾಪಾಡ್ಕೊಳ್ತಾರೆ.
ರಹಸ್ಯಗಳು ಕಾಪಾಡಿಕೊಂಡು ಸ್ವಲ್ಪ ಎಮೋಷನಲ್ಗೆ ಸೆಂಟಿಮೆಂಟ್ ಇಟ್ಕೊಂಡು ಕೂಡ ಅವರು ಅದನ್ನು ನಡ್ಸ್ಕೊಂಡು ಹೋಗ್ತಕ್ಕಂತಹ ಒಂದು ಪದ್ಧತಿ ಇಟ್ಕೊಂಡಿರ್ತಾರೆ. ಯಾರು? ವೃಷಭ ರಾಶಿಯವರು, ವೃಷಭ ಲಗ್ನದವರು. ಆದರೆ ಕೆಲವೊಂದು ಲೆಕ್ಕಾಚಾರಗಳೇನಪ್ಪ ಅಂತಂದರೆ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ಕೊಳ್ಳೋಣ, ಅವ್ರು ಇನ್ನೊಬ್ಬರು ಏನು ಬೇಕಾದ್ರೆ ನಡಲಿ, ತೊಂದರೆ ಇಲ್ಲ, ನನಗೆ ಲಾಭ ಬಂದರೆ ಸಾಕು, ಅವನು ಲಾಭ ಬರೋದು ಬೇಕಾಗಿಲ್ಲ, ನನಗೆ ಲಾಭ ಬಂದರೆ ಸಾಕು. ಯಾವುದು? ಈ ಭೂಮಿ ವಿಚಾರ ತಗೊಂಡಾಗ ನೀವು ಇದ್ರ ಬಗ್ಗೆ ಬಹಳ ಅದ್ಭುತವಾಗಿ ನೋಡ್ಬೋದು. ಇವತ್ತು ಎಷ್ಟು ಜನ ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಕಾಂಟ್ರಾಕ್ಟು, ಈ ಥರ ಸಂಬಂಧಪಟ್ಟಂಥ ಲೆಕ್ಕಾಚಾರಗಳಲ್ಲಿ ಎಷ್ಟೊಂದು ಅವ್ಯವಹಾರಗಳು ನಡೀತಾ ಇದೆ ಅಂದಾಗದು ನಿಮ್ಗೆ ಗೊತ್ತಾಗ್ತದೆ. ಯಾಕಂದರೆ ಭೂಮಿ ಆಸೆ ಅಂತಕ್ಕಂಥದ್ದು ಇಲ್ಲದೇ ಇರೋರೇ ಇಲ್ಲ ಪ್ರಪಂಚದಲ್ಲಿ, ಎಲ್ಲರಿಗೂ ಬೇಕು. ಅವನು ಒಂದು 30-40 ಇದ್ದರೆ ಪಕ್ಕದ ಸೈಟನ್ನು ಒಂದೊಂದಡಿ ಜರುಗಿಸ್ಕೊಳ್ಳೋಣ, ಒಂದಡಿ ಒತ್ತರಿಸ್ಕೊಂಬಿಡೋಣ, ಇನ್ನು ಸ್ವಲ್ಪ ಅಗಲವಾಗಿ ಕಟ್ಬೋದಲ್ಲ ಅಂತಕ್ಕಂಥ ಮನಸ್ಥಿತಿ ಇರ್ತದೆ. ಅದು ಭೂಮಿ ಸಂಬಂಧಪಟ್ಟಂಥ ಆಸೆ. ಯಾಕಂದರೆ ಇವ್ರ ಜೊತೆ ಭೂಮಿ ಸಂಬಂಧ ಇರೋದ್ರಿಂದ ಅದು ಆಟೋಮೆಟಿಕಲಿ ಬಂದ್ಬಿಡ್ತದೆ. ಹಾಗಾದ್ರೆ ಎಲ್ಲರಿಗೂ ಇರಲ್ವ ಅಂತ ಕೇಳ್ಬೋದು. ಅದಕ್ಕೆ 5ನೇ ಎಪಿಸೋಡು, ಈ ಶುಕ್ರವಾರ ಎಪಿಸೋಡ್ ನಿಮ್ಗೆ ಉತ್ತರ ಕೊಡ್ತೀನಿ ನಾನು. ಒಪ್ಕೊಂತೀರಿ ಈ ಲಾಜಿಕ್ ನೀವು? ಓ ಎಸ್, ಕರೆಕ್ಟ್ ಅಂತ. ಯಾಕಂದ್ರೆ ನಿಮ್ಗೆ ಇವೆಲ್ಲ ಗೊತ್ತೇ ಇಲ್ಲ, ಈ ಸೀಕ್ರೆಟ್ಗಳು ಗೊತ್ತಿಲ್ಲ ನಿಮಗೆ. ಇದು ಪ್ರಕೃತಿಯಲ್ಲಿ ನಮಗೆ ಗೊತ್ತಿಲ್ಲದೇನೆ ನಾವು ಅಡಕವಾಗೋಗಿದ್ದೀವಿ, ನಾವು ಅದ್ರ ಜೊತೆ ಸಂಯೋಗ ಹೊಂದಿದ್ದೀವಿ ಅಂದಾಗ ಆ ಭೂಮಿ ಸಂಬಂಧಪಟ್ಟ ಗುಣನಡತೆಗಳು ನಮ್ಮಲ್ಲಿ ಬಹಳ ಮುಖ್ಯವಾಗಿ ಕಾಣಿಸ್ತದೆ. ಅದಕ್ಕೆ ಇವತ್ತು ಎಷ್ಟು ಜಗಳ, ಕದನಗಳು, ಫೈಟಿಂಗ್ಗಳು ಭೂಮಿ ಸಮಾಚಾರಗಳಲ್ಲಿ ಎಷ್ಟೋ ನಡೀತಾ ಇದ್ದಾವೆ. ಕಾರಣ ಏನು ಅಂತಂದರೆ, ಈ ರಾಶಿಯವರು ಆ ಜೊತೆ ಸಂಬಂಧವನ್ನು ಹೊಂದಿದ್ದು ಅದು ನಮಗೆ ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಹಲವಾರು ಕೃತ್ಯಗಳು ನಡ್ಸ್ಕೊಂಡ್ಬಿಡ್ತಾರೆ. ಒಂದು ಉದ್ಯೋಗ, ಒಂದು ವ್ಯವಹಾರ, ಒಂದು ಕೆಲಸವನ್ನು ಮಾಡಬೇಕು ಅಂತಂದಾಗ ಅಲ್ಲಿ ಬರೀ ನಮ್ಮ ದೃಷ್ಟಿ ಮಾತ್ರ, ನಮಗೆ ಮಾತ್ರ ಲಾಭ ಆಗಬೇಕು ಅಂತ ಲೆಕ್ಕಾಚಾರ ಇರೋದನ್ನ ಬಿಟ್ಬಿಡ್ಬೇಕು. ಯಾಕಂದರೆ ಈ ರಾಶಿಯವರು ಅದನ್ನು ಮಾಡ್ತಾರೆ. ಅದು ವಿಶೇಷವಾಗಿ ಕನ್ಯಾ ರಾಶಿಯವ್ರು ಮಾಡ್ತಾರೆ. ಮಕರ ರಾಶಿಯವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವರು ಫಸ್ಟ್ ನಮ್ದಾದ್ರೆ ಸಾಕು ನೋಡ್ಕೊಳ್ಳೋಣ ಅಂತಕ್ಕಂಥ ಒಂದು ಮೆಂಟಾಲಿಟಿಲಿ ಇರ್ತಾರೆ. ಅದನ್ನು ಫಸ್ಟ್ ಬಿಡಬೇಕು ಅದನ್ನು. ಯಾಕಂದರೆ ಒಂದು ಸಂಯೋಗ ಆಗಿದೆ, ನಮಗೆ ಬೇಕು ಅಂತಕ್ಕಂಥ ಲೆಕ್ಕಾಚಾರ ಆದರೂ ಕೂಡ ನಾವು ಯಾರು ಎಷ್ಟು ಭೂಮಿ ಸಂಪಾದನೆ ಮಾಡಿದ್ರು, ಎಷ್ಟು ಎಕರೆ ಸೈಟ್ ತೊಗೊಂಡ್ರು ಕೂಡ, ಅಥವಾ ಎಷ್ಟೇ ಲ್ಯಾಂಡ್ ಇದ್ರೂ ಕೂಡ ನಾವು ಯಾರು ಒತ್ಕೊಂಡಂತೂ ಹೋಗಲ್ಲ. ಅದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೆ ಫೈಟಿಂಗ್ ಯಾಕೆ ಬೇಕು? ನನಗೇ ಬೇಕು ಅಂತಕ್ಕಂಥ ಸ್ವಾರ್ಥ ಯಾಕೆ ಬೇಕು? ನಾನೇ ಕಬಳಿಸ್ಕೋಬೇಕಂತ ಸ್ವಾರ್ಥ ಯಾಕೆ ಬೇಕು? ಅಥವಾ ಅವನಿಗೂ ಬೇಡ ನಮಗೂ ಬೇಡ, ಬಿದಿಲಿ ಬಿಡು ಕೋಟಲ್ ಅಂತ ಅಲಿಯಕ್ಕಂತ ಆ ಬುದ್ಧಿ ಯಾಕೆ ಬೇಕು? ನೋಡಿ, ಈ ರೀತಿ ಎಲ್ಲ ಇಲ್ಲಿ ಭೂತತ್ವ ಸಂಬಂಧಪಟ್ಟಂತಹ ಲೆಕ್ಕಾಚಾರ ಬಿದ್ದಾಗ ಈ ರಾಶಿಯವರಿಗೆ ಅದರ ಆಸೆಗಳು ಬಂದ್ಬಿಡ್ತದೆ. ಯಾರಿಗೆ? ವೃಷಭ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಬಂದ್ಬಿಡ್ತದೆ. ಅದಕ್ಕೆ ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡಬೇಕು. ರಹಸ್ಯವನ್ನು ಕಾಪಾಡಬೇಕು. ಯಾವ ರಹಸ್ಯನ ಕಾಪಾಡಬೇಕು ಅದನ್ನು ಕಾಪಾಡಬೇಕು. ಎಲ್ಲ ರಹಸ್ಯ ಕಾಪಾಡೋಕೋದ್ರೆ ಏನಾಗ್ತದೆ? ಅದು ಒಂದಲ್ಲ ಒಂದಿನ ಹೊರಗಡೆ ಬಂದೇ ಬರ್ತದೆ. ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಸಂಬಂಧಗಳು ಹೋದ್ರೂ ಚಿಂತೆ ಇಲ್ಲ, ನನಗೆ ಬರೋದು ಬಂದ್ಬಿಡ್ಬೇಕು ಅಂತ ಲೆಕ್ಕಾಚಾರ ಕೂಡ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಯಾಕಂದರೆ ರಕ್ತ ಸಂಬಂಧಗಳಲ್ಲಿ ನಾವು ವ್ಯವಹಾರ ಮಾಡಿರ್ತೀವಿ. ರಕ್ತ ಸಂಬಂಧ ಯಾರು? ಅಣ್ಣನೋ, ತಮ್ಮನೋ, ತಂಗಿಯೋ, ತಂದೆಯೋ, ತಾಯಿಯೋ, ದೊಡ್ಡಪ್ಪನೋ, ಚಿಕ್ಕಪ್ಪನೋ, ಇವೆಲ್ಲ ಸಂಬಂಧಗಳನ್ನು ನೋಡದೆ ನಾವು ಅಲ್ಲಿ ಬರೀ ನಮ್ಮ ದೃಷ್ಟಿಲಿ ಮಾತ್ರ ನೋಡೋಕೆ ಹೋದಂತಂದಾಗ ಅಲ್ಲಿ ಸಂಬಂಧ ಚಿದ್ದಿಸಿದ ಹೋಗಿ ಅಲ್ಲಿ ಅವ್ರು ಹಾಕೋ ಶಾಪ ಇವ್ರು ತಟ್ಟೋದು, ಇವ್ರು ಹಾಕೋ ಶಾಪ ಅವ್ರು ತಟ್ಟೋದು, ಇವೆಲ್ಲ ನಡೀತಕ್ಕಂಥ ಸಂದರ್ಭ ಇರೋದ್ರಿಂದ ನಾವು ಇಂದಿನ ನಕ್ಷತ್ರ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಇದನ್ನೆಲ್ಲ ನಾವು ಉಲ್ಲೇಖ ಮಾಡಿದ್ದೀವಿ. ಭಾಳ ಜನಕ್ಕೆ ಅರ್ಥ ಆಗಿದೆ. ಆದರೆ ನಮ್ಮ ನಡೆನುಡಿಯಲ್ಲಿ ಒಂದೊಂದು ತತ್ವಗಳ ಪ್ರಭಾವದಿಂದ ನಾವೀಗ ನಡ್ಕೋತೀವಿ ಅಂತಕ್ಕಂಥ ಜ್ಞಾನೋದಯ ನಮಗೆ ಗೊತ್ತಿಲ್ಲ ಅಂತಂದಾಗ ನಾವೆಲ್ಲೋ ಕೂಡ ಎಡುತ್ತಾ ಇರ್ತೀವಿ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಇಂತಿಂತಹ ರಾಶಿಯವರು ಇಂತಿಂಥ ತತ್ವಕ್ಕೆ ಒಳಪಟ್ಟಿದಾಗ ಇಂಥ ತತ್ವಕ್ಕೆ ಸಂಬಂಧಪಟ್ಟಂಥ ತಪ್ಪುಗಳನ್ನು ಮಾಡಬೇಡಿ. ಎಲ್ಲರಲ್ಲೂ ನಂಬಿಕೆ ಇಡಿ, ಎಲ್ಲರಲ್ಲೂ ಸೆಂಟಿಮೆಂಟ್ ಇಡಿ. ಯಾವುದು ಖರ್ಚು ಮಾಡಬೇಕೋ ಅಲ್ಲಿ ಖರ್ಚು ಮಾಡಿ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಸಂಬಂಧಗಳು ಉಳಿಸ್ಕೊಳ್ಳಿ, ಕರ್ತವ್ಯ ಪ್ರಜ್ಞೆ ಇರಲಿ, ಜಿಪುಣತನ ಬೇಡ. ಎಲ್ಲಿ ಖರ್ಚು ಮಾಡಬೇಕೋ ಅವಶ್ಯಕತೆ ಇರೋ ಕಡೆ ಖರ್ಚು ಮಾಡಿ, ಜಿಪುಣತನ ಬೇಡ. ಯಾರೂ ಒತ್ಕೊಂಡು ಹೋಗಲ್ಲ, ಯಾವುದೂ ಅವಶ್ಯಕತೆ ಇಲ್ಲ. ಕೊಟ್ಟಿದ್ದ ತನಗೆ ಬಚ್ಚಿಡಿದ ಪರರಿಗೆ ಆಗಬಾರ್ದು. ಇವತ್ತು ಹಣ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಸಂಪತ್ತಾಗಿರ್ಬೋದು, ಲ್ಯಾಂಡ್, ಭೂಮಿ ಯಾವುದೇ ಆಗಿರ್ಬೋದು, ಕೊಟ್ಟಿದ್ದ ತನಗೆ ಬಚ್ಚಿಡಿದ ಪರರಿಗೆ ಎಲ್ಲ ಇಟ್ಕೊಂಡ್ಬಿಡೋದು. ನಮ್ಮ ಅಪ್ಪಂದು, ನಮ್ಮ ತಾತಂದು, ನಮ್ಮ ಮುತ್ತಾತಂದು ಎಕರೆಗಟ್ಟಲೆ ಒತ್ಕೊಂಡು ಹೋಗ್ತೀರಾ? ಓದ್ಕೊಂಡೋಗಲ್ಲ. ಒಂದು ಮಗನಿಗೆ ಒಂದು ಲ್ಯಾಂಡ್ ಕೊಡಲ್ಲ, ಒಂದು ಜೊತೆ ಹುಟ್ಟಿರೋ ಮಕ್ಕಳಿಗೆ ಒಂದು ಲ್ಯಾಂಡ್ ಕೊಡಲ್ಲ, ಒಂದು ಆಸ್ತಿ ಕೊಡಲ್ಲ. ಬೇಕಾದ್ರೆ ತಗೊಳ್ಳಿ, ಸಂಪಾದನೆ ಮಾಡ್ಕೋಗಿ ಅನ್ಬಿಡೋದು. ಈ ಥರ ಎಲ್ಲ ಈ ರಾಶಿಯವರ ಗುಣದಲ್ಲಿ ಅದು ಬಂದಿರೋದ್ರಿಂದ ಆ ಭೂತತ್ವ ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳು ಬಹಳ ಬಲಯುತವಾಗಿ ಅವರನ್ನು ಆವರಿಸ್ಕೊಂಡಿರೋದ್ರಿಂದ
ಅವರು ಅಲ್ಲಿ ಒಂದಷ್ಟು ಸ್ವಾರ್ಥಪರರು ಆಗ್ತಕ್ಕಂತಹ ಸಂದರ್ಭಗಳು ಅಥವಾ ಸ್ವಾರ್ಥಿ ಆಗದು ನಡ್ತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಸಂಬಂಧಗಳು ಹಾಳಾಗಿರ್ತಕ್ಕಂಥದ್ದು, ಅದರಿಂದ ಹಲವಾರು ಭಿನ್ನಾಭಿಪ್ರಾಯಗಳು ಉಂಟಾಗಿರ್ತಕ್ಕಂಥದ್ದು, ಸಂಬಂಧಗಳು ಛಿದ್ರ ಆಗಿರ್ತಕ್ಕಂಥದ್ದು, ಕೋರ್ಟು ಕಚೇರಿ ಸ್ಟೇಷನು ಅದು ಇದು ಅಲಿತಕ್ಕಂಥದ್ದು, ಇವೆಲ್ಲ ಬಹಳಷ್ಟು ನಡೀತಾ ಇರೋದ್ರಿಂದ ನಮ್ಮ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ನಮಗೆ ಏನು ಬೇಕೋ ಅದಷ್ಟು ಮಾತ್ರ ಮಾಡಬೇಕು. ಅದನ್ನು ಮೀರಿ ಮಾಡೋಕ್ಕೆ ಹೋದಾಗ ಏನಾಗ್ತದೆ, ವ್ಯತ್ಯಾಸಗಳಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ವಿಶೇಷತೆ ಬಂದಿರೋದ್ರಿಂದ ನಾಳೆ ದಿವಸ ನಾವು ಮಾಡ್ತಕ್ಕಂತಹ ಈ ಅಕ್ರಮ ಚಟುವಟಿಕೆಗಳಿಂದ ಅಥವಾ ನಮ್ಮ ಒಂದು ಒಂದು ಹೇಳ್ತಾರೆ ಒಂದು ಮಾನಸಿಕ ಸ್ಥಿತಿಗತಿಗಳಿಂದ ನಾವು ಸಣ್ಣದಾಗಿ ಯೋಚನೆ ಮಾಡೋದ್ರಿಂದ ಆಗ್ತಕ್ಕಂಥ ಅನಾಹುತಗಳಿಂದ ನಾಳೆ ಭೂಮಿ ದೋಷಗಳು ನಿಮಗೆ ಬಂದ್ಬಿಡ್ಬೋದು. ನೋಡಿ, ನಾವೇನು ತಪ್ಪು ಮಾಡಿರ್ತೀವೋ ಅದೇ ನಮಗೆ ಶಾಪ ಅಂತೇಳಿ ನಕ್ಷತ್ರ ಕಾರ್ಯಕ್ರಮ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀವಿ. ಹಾಗೆಯೇ ಇಲ್ಲಿ ನಮ್ಮ ನಡವಳಿಕೆಯಿಂದ ಆಗ್ತಕ್ಕಂಥ ಲೆಕ್ಕಾಚಾರಗಳು ಕೂಡ ವಿಶೇಷತ ನಮಗೆ ಶಾಪಗ್ರಸ್ತವ ಕೆಲಸ ಮಾಡೋದ್ರಿಂದ ಬರೀ ನಮ್ಮಿಂದ ಇನ್ನೊಬ್ಬರು ನಮ್ಗೆ ಶಾಪ ಆಗ್ತಾರಂತಲ್ಲ, ನಾವು ಯಾವ ಭೂಮಿ ಆಕ್ರಮಿಸ್ಕೊಂಡಿದ್ದೀವಿ ಆ ಭೂಮಿ ನಮಗೆ ಶಾಪ ಕೊಡ್ತಕ್ಕಂಥ ಒಂದು ಲೆಕ್ಕಾಚಾರ ಕೂಡ ಇಲ್ಲಿ ನಡೀತದೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಮಗೆ ಗೊತ್ತಿಲ್ಲದೆ ನಾವೇನು ಮಾಡ್ಕೋತೀವಿ ಅನ್ನೋದು ಗೊತ್ತಾಗದೇ ಇರೋದ್ರಿಂದನೇ ಇವತ್ತು ಈ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿಯವರಿಗೆ ಭೂತತ್ವದ ಗುಣಗಳು ಈ ಥರ ಎಲ್ಲ ತಪ್ಪುಗಳನ್ನ ಮಾಡಿಸ್ಬಿಡ್ತದೆ. ಅದು ತಿದ್ಕೋಬೇಕು. ಆಯಿತು, ನೀವು ಹೇಳ್ದಂಗೆ ಎಲ್ಲ ತಪ್ಪುಗಳು ಮಾಡಿಬಿಟ್ಟಿದ್ದೀವಿ, ಈ ಭೂತತ್ವದ ಸಂಬಂಧಗಳು ನಮಗೆ ತೊಂದರೆಗಳಾಗಿರ್ಬೋದು, ನಾವು ತೊಂದರೆ ಮಾಡಿರ್ಬೋದು, ಅದಕ್ಕೆ ಪರಿಹಾರ ಏನು? ಉದ್ಯೋಗ, ವ್ಯವಹಾರ ಅಥವಾ ವ್ಯಾಪಾರ ಯಾವುದೇ ಆಗಲಿ ತುಂಬ ಆಸೆ ಇಟ್ಕೊಳ್ಬೇಡಿ. ನಿಮ್ಮ ಒಂದು ಕರ್ತವ್ಯಕ್ಕೆ ಏನು ಫಲ ಸಿಗಬೇಕೋ ಅದಷ್ಟಕ್ಕೆ ಮಾತ್ರ ನಿರೀಕ್ಷೆ ಇಟ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ಅದನ್ನು ಮೀರಿ ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದಾಗ ನಾವು ಸಮಸ್ಯೆಗಳ ಸುಳಿಗೆ ಸಿಗಾಕೊಂತೀವಿ. ಇದಕ್ಕೆ ಪರಿಹಾರಗಳೇನು ನೋಡಿ, ಪ್ರತಿಯೊಬ್ಬರೂ ಕೂಡ ಮಣ್ಣಿನ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಬೇಕು. ಅದನ್ನೇ ಇಷ್ಟು ದಿವಸ ಮಾಡ್ತಾ ಇರೋದು ಅಂದರೆ ಅಲ್ಲಿ ಮೋಸ, ವಂಚನೆ, ದ್ವೇಗ, ಸ್ವಾರ್ಥ ಇರ್ತದೆ. ಅದನ್ನು ಬಿಟ್ಟು ಮಣ್ಣಿನ ಜೊತೆ ಸಂಬಂಧ ಅಂದರೆ ಅದು ದೈವಿಕವಾದ ಸಂಬಂಧ, ಆಧ್ಯಾತ್ಮಿಕವಾಗಿರೋ ಸಂಬಂಧ. ಅರ್ಥ ಮಾಡ್ಕೊಳ್ಳಿ. ಹೇಗೆ ನಾವು ದಿನ ಭೂಮಿ ಮೇಲೆ ಓಡಾಡ್ತೀವಿ, ಭೂಮಿ ಮೇಲೆ ಮಲ್ಕೊಂತೀವಿ, ಅದು ಹೆಂಗೆ ಇನ್ನೊಂದು ಸಂಬಂಧ ಅಂತಂದರೆ ಹೇಳ್ಕೊಡ್ತೀನಿ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಭಾಳ ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ಗಳು. ಯಾರ್ಯಾರು ವೃಷಭ ರಾಶಿ, ವೃಷಭ ಲಗ್ನ, ಕನ್ಯಾ ರಾಶಿ ಮತ್ತು ಮಕರ ರಾಶಿ, ಮಕರ ಲಗ್ನದವರು, ಕನ್ಯಾ ಲಗ್ನದವರು ಈ ವಿಶೇಷವಾಗಿರ್ತಕ್ಕಂತಹ ಪರಿಹಾರಗಳನ್ನು ಅಥವಾ ನಿಯಮಗಳನ್ನು ಅಳವಡಿಸ್ಕೊಂಡಿದ್ದಲ್ಲಿ ಜೀವನದಲ್ಲಿ ತುಂಬ ತುಂಬ ಚೆನ್ನಾಗಿ ಉದ್ಧಾರ ಆಗ್ತೀರಿ, ತುಂಬ ಒಳ್ಳೆಯದಾಗ್ತದೆ. ಅದೇನಪ್ಪ ಅಂದರೆ ಮೊದಲು ನೀವೇನು ಮಾಡಬೇಕು, ಮಣ್ಣಿನ ದೀಪವನ್ನು ಹಚ್ಚಬೇಕು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಣ್ಣಿನ ದೀಪವನ್ನು ಹಚ್ಚಬೇಕು. ಇವತ್ತೆಲ್ಲ ಸ್ಟೀಲು, ಕಂಚು, ಹಿತ್ತಾಳೆ ಅದು ಇದು ಏನೇನೋ ಇದೆ. ಆದರೆ ಮಣ್ಣಿನ ಸಂಬಂಧಪಟ್ಟಂಥ ಭೂತತ್ವ ರಾಶಿಯರು ಮಣ್ಣಿನ ದೀಪವನ್ನು ಹಚ್ಚಬೇಕು. ಪ್ರತಿಯೊಂದು ದೇವಸ್ಥಾನ, ದೇವ್ರ ನಮಸ್ಕಾರ ಮಾಡಬೇಕು ಅಂದಾಗ ದೀರ್ಘದಂಡ ನಮಸ್ಕಾರವನ್ನು ಮಾಡಬೇಕು. ಹಿಂಗೆ ದೀರ್ಘದಂಡ ನಮಸ್ಕಾರ ಮಾಡಬೇಕು. ಹೆಣ್ಮಕ್ಳು ಮಂಡಿಯೂರಿ ನಮಸ್ಕಾರ ಮಾಡಬೇಕು. ಇದು ಮಾಡ್ಕೊಳ್ಳಿ. ಮಣ್ಣಿನ ಪಾತ್ರೆಯಲ್ಲೇ ಆದಷ್ಟು ಅಡುಗೆ ಮಾಡಿಕೊಂಡು ತಿನ್ನಬೇಕು. ಆಹಾರವನ್ನು ಮಾಡ್ಬೇಕಂದಾಗ ಮಣ್ಣಿನ ಮಡಿಕೆಯಲ್ಲಿ ಆಹಾರ ತಗೊಂಡು ಮಾಡಬೇಕು. ನೋಡಿ, ಈ ಥರ ಮಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳನ್ನ ಸಂಬಂಧಗಳು ಮಾಡ್ಕೊಂಡಾಗ ಖಂಡಿತ ಒಳ್ಳೆಯದಾಗತ್ತೆ. ಅದರಲ್ಲಿ ವಿಶೇಷವಾಗಿ ವಿಷ್ಣು ಸಂಬಂಧಪಟ್ಟಂಥ ದೇವತಾ ಆರಾಧನೆಗಳನ್ನು ಈ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರು ಸಂಪೂರ್ಣ ಮಾಡಬೇಕು. ಅದರಲ್ಲಿ ವೃಷಭ ರಾಶಿಯವರಿಗೆ ಲಕ್ಷ್ಮೀ ವೆಂಕಟೇಶ್ವರ, ಕನ್ಯಾ ರಾಶಿಯವರಿಗೆ ರಂಗನಾಥ ಮತ್ತು ಮಕರ ರಾಶಿಯವರಿಗೆ ವಿಶೇಷವಾಗಿ ಭೂವರಾಹ ಸ್ವಾಮಿ. ಈ ರೀತಿ ಸಂಬಂಧಗಳನ್ನ ಮಾಡ್ಕೊಂಡಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.